ಇರಾನ್ನಲ್ಲಿದೆ ಅಭೇದ್ಯ ಮೊಸಾಯಿಕ್ ಡಿಫೆನ್ಸ್. ಇದರ ಮಾಸ್ಟರ್ ಮೈಂಡ್ ಅಲಿ ಜಾಫರಿ ಯಾರು? 2026ರಲ್ಲಿ ಇರಾನ್ನಲ್ಲಿ ನಡೆದ ಯುದ್ಧ 2003ರ ಇರಾಕ್ ಯುದ್ಧದಷ್ಟು ವೇಗವಾಗಿರುತ್ತೆ ಅಂತ ಅಮೆರಿಕ ನಿರೀಕ್ಷಿಸಿರಬಹುದು. ಆಗ ಸದ್ದಾಂ ಹುಸೇನ್ ಸೈನ್ಯವನ್ನ ಸೋಲಿಸಲು ಅಮೆರಿಕದ ಮಿಲಿಟರಿಗೆ ಕೇವಲ 26 ದಿನಗಳು ಬೇಕಾಯಿತು. ಆದರೆ ಇರಾನ್ನಲ್ಲಿ ಯಾರೋ ಒಬ್ರು 2003ರ ಇರಾಕ್ ಯುದ್ಧವನ್ನ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ರು. ಸದ್ದಾಂ ನೇತೃತ್ವದ ಆಡಳಿತದ ಪತನವಾದಂತೆ ಆಗಬಾರದು ಅಂತ ಅವರು ನಿರ್ಧರಿಸಿದ್ರು. ಆ ವ್ಯಕ್ತಿಯೇ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ನ ಮಾಜಿ ಕಮಾಂಡರ್ ಇನ್ ಚೀಫ್ ಮೇಜರ್ ಜನರಲ್ ಮೊಹಮ್ಮದ್ ಅಲಿ ಜಾಫರಿ. ಫೆಬ್ರವರಿ 28, 2026ರಂದು ಅಮೆರಿಕ ಮತ್ತು ಇಸ್ರೇಲಿ ಪಡೆಗಳು ಇರಾನ್ನ ಅತ್ಯುನ್ನತ ಕಮಾಂಡ್ ಶ್ರೇಣಿಗಳನ್ನು ಗುರಿಯಾಗಿಸಿಕೊಂಡು ಯುದ್ಧ ವಿಮಾನಗಳು, ಡ್ರೋನ್ಗಳು ಮತ್ತು ನಿಖರ ಕ್ಷಿಪಣಿಗಳನ್ನು ಒಳಗೊಂಡ ಕಾರ್ಯಾಚರಣೆಯಾದ ಆಪರೇಷನ್ ಎಪಿಕ್ ಫ್ಯೂರಿಯನ್ನ ಆರಂಭಿಸಿತ್ತು. ಈ ದಾಳಿಗಳಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಾಮಿನೈ, ಐಆರ್ಜಿಸಿ ಕಮಾಂಡರ್ ಇನ್ ಚೀಫ್ ಮೇಜರ್ ಜನರಲ್ ಮೊಹಮ್ಮದ್ ಪಕ್ಪೋರ್, ರಕ್ಷಣಾ ಸಚಿವ ಬ್ರಿಗೇಡಿಯರ್ ಜನರಲ್ ಅಜೀಜ್ ನಾಸಿರ್ ಜಾದೆ, ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅಬ್ದಲ್ ರಹೀಂ ಮೌಸಾವಿ ಮತ್ತು ಇತರ ಹಿರಿಯ ವ್ಯಕ್ತಿಗಳು ಹತರಾದರು. ಇನ್ಸ್ಟಿಟ್ಯೂಟ್ ಫಾರ್ ದಿ ಸ್ಟಡಿ ಆಫ್ ವಾರ್ ವರದಿಯ ಪ್ರಕಾರ ಈ ದಾಳಿಗಳ ಉದ್ದೇಶ ಇರಾನ್ನ ಆಜ್ಞೆ ಮತ್ತು ನಿಯಂತ್ರಣ ಉಪಕರಣವನ್ನು ಛಿದ್ರಗೊಳಿಸುವುದು ಮತ್ತು ಪ್ರತೀಕಾರದ ಕ್ರಮವನ್ನು ತಡೆಯೋದಾಗಿತ್ತು. ಆದರೆ ಅಮೆರಿಕ ಮತ್ತು ಇಸ್ರೇಲ್ ನಿರೀಕ್ಷೆ ಮಾಡಿದಂತೆ ಆಗಲಿಲ್ಲ. ಸಂಘರ್ಷ ಆರಂಭ ಆಗಿ ಈಗ 2 ವಾರಗಳು ಕಳೆದಿವೆ. ಇರಾನ್ ನಿರಂತರವಾಗಿ ಗುಂಡು ಹಾರಿಸುತ್ತಿದ್ದು ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಮೇಲೆ ದಾಳಿ ನಡೆಸುತ್ತಿದೆ. ಇರಾನ್ ಈ ರೀತಿ ಮಾಡಲು ಸಾಧ್ಯವಾಗಿದ್ದು ಮೊಹಮ್ಮದ್ ಅಲಿ ಜಾಫರಿ ಡಿಸೆಂಟ್ರಲೈಸ್ಡ್ ಮೊಸಾಯಿಕ್ ಡಿಫೆನ್ಸ್ ಎಂಬ ಪರಿಕಲ್ಪನೆಯನ್ನು ರಚಿಸಿದ್ದರಿಂದ. ತನ್ನ ನಾಯಕನ ಹತ್ಯೆಯಾದ್ರೂ ಸೇನೆ ಹೋರಾಟವನ್ನು ಮುಂದುವರಿಸಬಹುದು ಅಂತ ಖಚಿತಪಡಿಸಿಕೊಳ್ಳೋಕೆ ವಿನ್ಯಾಸಗೊಳಿಸಲಾದ ಇರಾನ್ನ ವಿಶೇಷ ಸಿದ್ಧಾಂತ ಇದಾಗಿದೆ. ಫೆಬ್ರವರಿ 28ರಂದು ಜಂಟಿ ದಾಳಿ ನಡೆದ ತಕ್ಷಣ ಇರಾನ್ನಿಂದ ಪ್ರತೀಕಾರ ಆರಂಭ ಆಯಿತು. ಕೆಲವೇ ಗಂಟೆಗಳಲ್ಲಿ ಬಹ್ರೇನ್, ಖತಾರ್, ಯುಎಇ, ಕುವೈತ್ ಮತ್ತು ಜೋರ್ಡಾನ್ನಲ್ಲಿರುವ ಯುಎಸ್ ಮಿಲಿಟರಿ ಸೌಲಭ್ಯಗಳ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳ ದಾಳಿ ನಡೆದವು. ಇಸ್ರೇಲ್ ಮತ್ತು ಮಿತ್ರ ಪಕ್ಷದ ಗಲ್ಫ್ ಮೂಲಸೌಕರ್ಯಗಳ ಮೇಲೂ ದಾಳಿ ನಡೆಯಿತು. ಒಮಾನ್ ಮತ್ತು ಬಹ್ರೇನ್ನಂತಹ ತಟಸ್ಥ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದ್ದಕ್ಕಾಗಿ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಕ್ಷಮೆ ಯಾಚಿಸಿದ್ದು ಗಲ್ಫ್ ರಾಷ್ಟ್ರಗಳ ಸಾರ್ವಭೌಮತ್ವವನ್ನು ಗೌರವಿಸುವ ಭರವಸೆ ನೀಡಿದ್ದಾರೆ. ಮಾರ್ಚ್ 13ರಂದು ಯುದ್ಧ 14ನೇ ದಿನಕ್ಕೆ ಕಾಲಿಟ್ಟಿದ್ದು ದಾಳಿಗಳು ಮುಂದುವರೆದಿವೆ. ಇರಾನ್ನ ತ್ವರಿತ ಪ್ರತೀಕಾರ ದೇಶ ಇನ್ನೇನು ಸೋಲತೆ ಅಂತ ಭಾವಿಸಿದ ಜನರನ್ನ ಆಶ್ಚರ್ಯಚಕಿತರನ್ನಾಗಿಸಿತು. ಮಾರ್ಚ್ 1ರಂದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಕ್ಚಿ ಇರಾನ್ನ ರಕ್ಷಣಾ ಕಾರ್ಯತಂತ್ರವನ್ನ ಈ ರೀತಿ ವಿವರಿಸಿದ್ದಾರೆ. ನಮ್ಮ ಪೂರ್ವ ಮತ್ತು ಪಶ್ಚಿಮದಲ್ಲಿ ಅಮೆರಿಕದ ಮಿಲಿಟರಿಯ ಸೋಲುಗಳನ್ನು ಅಧ್ಯಯನ ಮಾಡಲು ನಮಗೆ 2 ದಶಕಗಳು ಸಿಕ್ಕಿವೆ. ನಾವು ಅದಕ್ಕೆ ತಕ್ಕಂತೆ ಪಾಠಗಳನ್ನು ಸೇರಿಸಿದ್ದೇವೆ. ನಮ್ಮ ರಾಜಧಾನಿಯಲ್ಲಿನ ಬಾಂಬ್ ದಾಳಿಗಳು ಯುದ್ಧ ನಡೆಸುವ ನಮ್ಮ ಸಾಮರ್ಥ್ಯದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಡಿಸೆಂಟ್ರಲೈಸ್ಡ್ ಮೊಸಾಯಿಕ್ ಡಿಫೆನ್ಸ್ ಯುದ್ಧ ಯಾವಾಗ ಮತ್ತು ಹೇಗೆ ಕೊನೆಗೊಳ್ಳುತ್ತೆ ಅನ್ನೋದನ್ನು ನಿರ್ಧರಿಸಲು ನಮಗೆ ಅನುವು ಮಾಡಿಕೊಡುತ್ತೆ. ಇರಾನ್ನ ಮಿಲಿಟರಿ ಘಟಕಗಳು ಸ್ವತಂತ್ರವಾಗಿಯೂ ಸ್ವಲ್ಪ ಮಟ್ಟಿಗೆ ಪ್ರತ್ಯೇಕವಾಗಿಯೂ ಇವೆ. ಇವು ಈ ಮೊದಲು ಪೂರ್ವಸ್ಥಾಪಿತ ಸಾಮಾನ್ಯ ಸೂಚನೆಗಳ ಮೇಲೆ ಕಾರ್ಯನಿರ್ವಹಿಸ್ತಾ ಇದ್ವು ಅಂತ ಅರಾಕ್ಚಿ ಹೇಳಿದ್ದಾರೆ. ಇರಾನ್ನ ಡಿಸೆಂಟ್ರಲೈಸ್ಡ್ ಮೊಸಾಯಿಕ್ ಡಿಫೆನ್ಸ್ ಪರಿಕಲ್ಪನೆ ಮಾಸ್ಟರ್ ಮೈಂಡ್ ಮೇಜರ್ ಜನರಲ್ ಮೊಹಮ್ಮದ್ ಅಲಿ ಜಾಫರಿ. ಇರಾನ್ನ ಉನ್ನತ ನಾಯಕರ ಹತ್ಯೆಯಾಗಿದ್ದರೂ ದೇಶ ತನ್ನನ್ನು ಉಳಿಸಿಕೊಳ್ಳಬಹುದು ಅಂತ ಖಚಿತಪಡಿಸಿಕೊಳ್ಳೋಕೆ ಅವರು ವರ್ಷಗಳ ಕಾಲ ಹೋರಾಟದ ವಿಧಾನವನ್ನು ಬದಲಾಯಿಸಿದ್ರು. ಈ ಯೋಜನೆ ಇರಾನ್ ಯುದ್ಧವನ್ನ ಗೆಲ್ಲಲು ಸಹಾಯ ಮಾಡದೇ ಇರಬಹುದು, ಆದರೆ ಅದು ಅವರ ಸೋಲನ್ನ ಅಸಾಧ್ಯವಾಗಿಸುತ್ತೆ. ಮೇಜರ್ ಜನರಲ್ ಮೊಹಮ್ಮದ್ ಅಲಿ ಜಾಫರಿ ಯಾರು? ಜನರಲ್ ಜಾಫರಿ ಇರಾನಿನ ಮಿಲಿಟರಿ ಅಧಿಕಾರಿಯಾಗಿದ್ದು ಇಸ್ಲಾಮಿಕ್ ಕ್ರಾಂತಿಯ ನಂತರ ಇರಾನ್ನ ಕುರ್ದಿಸ್ತಾನ್ ಪ್ರಾಂತ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಐಆರ್ಜಿಸಿಯ ಗುಪ್ತಚರ ಘಟಕದಲ್ಲಿ ತಮ್ಮ ವೃತ್ತಿ ಜೀವನ ಪ್ರಾರಂಭಿಸಿದ್ರು. RIND ಸಂಸ್ಥೆಯ 2013ರ ವರದಿಯ ಪ್ರಕಾರ ಈ ಕ್ರಾಂತಿಯೇ ಪಹಲವಿ ರಾಜವಂಶವನ್ನ ಅಧಿಕಾರದಿಂದ ಕೆಳಗಿಳಿಸಿತ್ತು. ಜನರಲ್ ಜಾಫರಿ 1979 ಮತ್ತು 1989ರ ನಡುವಿನ ಇರಾನ್-ಇರಾಕ್ ಯುದ್ಧದಲ್ಲಿ ಹೋರಾಡಿದ್ರು. ಆ 10 ವರ್ಷಗಳ ಯುದ್ಧದಲ್ಲಿ ಅವರಿಗೆ ಹಲವು ಬಾರಿ ಬಡ್ತಿ ನೀಡಲಾಯಿತು. ಯುದ್ಧದ ನಂತರ ಅವರನ್ನು 1992ರಲ್ಲಿ IRGC ಭೂಪಡೆಗಳ ಕಮಾಂಡರ್ ಆಗಿ ನೇಮಿಸಲಾಯಿತು. ಜೊತೆಗೆ ಟೆಹರಾನ್ನ ರಕ್ಷಣೆಗೆ ನಿಯೋಜಿಸಲಾದ ಗಣ್ಯ IRGC ಘಟಕವಾದ ಸರಲ್ಲಾಹ್ನ ಕಮಾಂಡರ್ ಆಗಿಯೂ ನೇಮಕ ಮಾಡಲಾಯಿತು. 2005ರಲ್ಲಿ ಅವರನ್ನ ಗಾರ್ಡ್ಸ್ ಸೆಂಟರ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ನ ನಿರ್ದೇಶಕರನ್ನಾಗಿ ನೇಮಿಸಲಾಯಿತು. US ಇನ್ಸ್ಟಿಟ್ಯೂಟ್ ಆಫ್ ಪೀಸ್ನ ವರದಿಯ ಪ್ರಕಾರ ಜಾಫರಿ ನಿರ್ದೇಶಕರಾಗಿದ್ದಾಗ ಮೊಸಾಯಿಕ್ ಸಿದ್ಧಾಂತವನ್ನು ರಚಿಸಲು ತಮ್ಮ ಸಮಯವನ್ನು ಬಳಸಿಕೊಂಡ್ರು. ಇರಾನ್-ಇರಾಕ್ ಯುದ್ಧದ ಸಮಯದಲ್ಲಿ ಏನಾಯಿತು ಮತ್ತು 2003ರಲ್ಲಿ ಆಪರೇಷನ್ ಇರಾಕಿ ಫ್ರೀಡಮ್ ಸಮಯದಲ್ಲಿ US ನೇತೃತ್ವದ ಪಡೆಗಳು ಇರಾಕನ್ನು ಹೇಗೆ ತ್ವರಿತವಾಗಿ ವಶಪಡಿಸಿಕೊಂಡ್ವು ಅನ್ನೋದನ್ನು ಅಧ್ಯಯನ ಮಾಡುವ ಮೂಲಕ ಅವರು ಈ ತಂತ್ರವನ್ನು ರೂಪಿಸಿದ್ರು. ತರುವಾಯ ಅವರನ್ನು 2007ರಲ್ಲಿ IRGCಯ ಕಮಾಂಡರ್ ಇನ್ ಚೀಫ್ ಆಗಿ ನೇಮಿಸಲಾಯಿತು.
ಅವರು ಆ ಪಾತ್ರದಲ್ಲಿ ವರ್ಷಗಟ್ಟಲೆ ಮೊಸಾಯಿಕ್ ರಕ್ಷಣಾ ಯೋಜನೆಯನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಕಳೆದ್ರು. ಈ ತಂತ್ರ ಇರಾನ್, ಅಮೆರಿಕ ಮತ್ತು ಇಸ್ರೇಲಿ ದಾಳಿಗಳ ವಿರುದ್ಧ ಹೋರಾಡೋಕೆ ಈಗ ಪ್ರಮುಖ ಕಾರಣ ಆಗಿದೆ. ಇರಾನ್ನ ಮೊಸಾಯಿಕ್ ಡಿಫೆನ್ಸ್ ಹೇಗಿರುತ್ತೆ? ಮೊಸಾಯಿಕ್ ಡಿಫೆನ್ಸ್ ಅನ್ನೋದು ಇರಾನ್ನ ಮಿಲಿಟರಿಯನ್ನ ಅನೇಕ ಸಣ್ಣ ಸ್ವತಂತ್ರ ಗುಂಪುಗಳಾಗಿ ವಿಭಜಿಸುವ ಯೋಜನೆ. ಎಲ್ಲವನ್ನೂ ನಡೆಸುವ ಒಂದು ಕೇಂದ್ರ ಅಥವಾ ಪ್ರಧಾನ ಕಚೇರಿಯನ್ನ ಹೊಂದುವ ಬದಲು ಇಲ್ಲಿ ಅಧಿಕಾರ ಹರಡಿಕೊಂಡಿರುತ್ತೆ. ದಾಳಿಯಲ್ಲಿ ದೇಶದ ಉನ್ನತ ನಾಯಕರನ್ನ ಹತ್ಯೆ ಮಾಡಿದ್ರೂ ಉಳಿದ ಮಿಲಿಟರಿ ಪಡೆ ಮಂಕಾಗೋದಿಲ್ಲ. ಅದು ಸ್ವಂತವಾಗಿ ಹೋರಾಟ ಮುಂದುವರಿಸಬಹುದು ಅಂತ ಇದು ಖಚಿತಪಡಿಸುತ್ತೆ. ಈ ಮಾದರಿ ಅಡಿಯಲ್ಲಿ IRGC, ಬಸೀಶ್, ನಿಯಮಿತ ಸೇನಾ ಘಟಕಗಳು, ಕ್ಷಿಪಣಿ ಪಡೆಗಳು, ನೌಕಾಪಡೆ ಮತ್ತು ಸ್ಥಳೀಯ ಕಮಾಂಡ್ ರಚನೆಗಳು ವಿತರಣಾ ವ್ಯವಸ್ಥೆಯ ಭಾಗಗಳನ್ನು ರೂಪಿಸುತ್ತೆ. ಒಂದು ಭಾಗದ ಮೇಲೆ ದಾಳಿಯಾದ್ರೂ ಇತರರು ಕಾರ್ಯನಿರ್ವಹಿಸ್ತಾನೆ ಇರ್ತಾರೆ. ಹಿರಿಯ ನಾಯಕರು ಕೊಲ್ಲಲ್ಪಟ್ಟರೂ ಹೋರಾಟ ಮುಂದುವರಿಯುತ್ತೆ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂದರೆ IRGC ಅನ್ನ 31 ಪ್ರಾಂತೀಯ ಕಮಾಂಡ್ಗಳಾಗಿ ಸಂಘಟಿಸಲಾಗಿದೆ. ಪ್ರತಿ ಪ್ರಾಂತೀಯ ಕಮಾಂಡ್ ತನ್ನದೇ ಆದ ಶಸ್ತ್ರಾಸ್ತ್ರಗಳು, ಗುಪ್ತಚರ ಮತ್ತು ಕಮಾಂಡ್ ವ್ಯವಸ್ಥೆಗಳೊಂದಿಗೆ ಮಿಲಿಟರಿ ಘಟಕವಾಗಿ ಕಾರ್ಯನಿರ್ವಹಿಸುತ್ತೆ. ಉನ್ನತ ನಾಯಕತ್ವದಿಂದ ಸಂವಹನ ಕಡಿತಗೊಂಡರೂ ಸ್ಥಳೀಯ ಘಟಕಗಳು ತಾವೇ ಕಾರ್ಯನಿರ್ವಹಿಸುವ ಅಧಿಕಾರ ಮತ್ತು ಸಾಮರ್ಥ್ಯವನ್ನ ಈ ಸಿದ್ಧಾಂತ ಒದಗಿಸುತ್ತೆ. 2010ರ US ಇನ್ಸ್ಟಿಟ್ಯೂಟ್ ಆಫ್ ಪೀಸ್ ವರದಿ ಪ್ರಕಾರ ಇರಾನ್ನ ಮೊಸಾಯಿಕ್ ಡಿಫೆನ್ಸ್ ಡಾಕ್ಟ್ರಿನ್ ಇರಾನ್-ಇರಾಕ್ ಯುದ್ಧದ ಅನುಭವ ಮತ್ತು 2003ರಲ್ಲಿ ಇರಾಕ್ ಮೇಲೆ ನಡೆದ ಅಮೆರಿಕದ ಆಕ್ರಮಣದ ಅವಲೋಕನಗಳ ಮೇಲೆ ಆಧಾರಿತವಾಗಿದೆ. ಇರಾನ್-ಇರಾಕ್ ಯುದ್ಧ ದೀರ್ಘ ಯುದ್ಧವಾಗಿತ್ತು. ಇದರಲ್ಲಿ ಇರಾಕಿಗಳು ಇರಾನ್ ಮೇಲೆ ನೆಲದ ಆಕ್ರಮಣ ನಡೆಸಿ ಇರಾನಿನ ಪಡೆಗಳ ವಿರುದ್ಧ ರಾಸಾಯನಿಕ ದಾಳಿಗಳು ಮತ್ತು ನಗರಗಳ ಮೇಲೆ ಕ್ಷಿಪಣಿ ದಾಳಿಗಳನ್ನು ನಡೆಸಿದ್ರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಇರಾನ್ ಇರಾಕಿ ಸೈನ್ಯದ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡೋಕೆ ಹೆಚ್ಚಿನ ಸಂಖ್ಯೆಯ ಸೈನಿಕರನ್ನ, ವಿಶೇಷವಾಗಿ ಬಸೀಜ್ ಗುಂಪನ್ನ ಕಳಿಸುವ ಮೂಲಕ ಪ್ರತಿ ದಾಳಿ ನಡೆಸಿತು. ಇನ್ಸ್ಟಿಟ್ಯೂಟ್ ಆಫ್ ಪೀಸ್ ಪ್ರಕಾರ ಈ ಯೋಜನೆ ಇರಾನ್ ಅನೇಕ ಸೈನಿಕರನ್ನ ಕಳ್ಕೊಂಡ ನಂತರವೂ ಹೋರಾಟ ಮುಂದುವರಿಸೋಕೆ ಅವಕಾಶ ಮಾಡಿಕೊಡ್ತು. ಯುದ್ಧದ ಎರಡೂ ಕಡೆಯವರು ಗೆಲ್ಲಲು ಸಾಧ್ಯವಾಗದೆ ಸಮಸ್ಥಿತಿಗೆ ತಲುಪುವವರೆಗೆ ಅವರು ಬಲವಾದ ಇರಾಕಿ ಸೈನ್ಯವನ್ನ ದಣಿಸುವಲ್ಲಿ ಯಶಸ್ವಿಯಾದರು. ದೀರ್ಘಕಾಲದವರೆಗೆ ಹೆಚ್ಚು ಬಲವಾದ ಶತ್ರುವಿನ ಬಲವನ್ನ ನಿಧಾನವಾಗಿ ಬರಿದು ಮಾಡುವ ಮೂಲಕ ಸೋಲನ್ನು ತಪ್ಪಿಸುವ ಈ ತಂತ್ರ ಮೊಸಾಯಿಕ್ ಸಿದ್ಧಾಂತದ ಪ್ರಮುಖ ಭಾಗವಾಗಿದೆ. ಜಾಫ್ರಿ 2003ರಲ್ಲಿ ಇರಾಕ್ ಮೇಲೆ ನಡೆದ ಅಮೆರಿಕದ ಆಕ್ರಮಣವನ್ನೂ ಎಚ್ಚರಿಕೆಯಿಂದ ಅಧ್ಯಯನ ಮಾಡಿದ್ರು. RIND ಸಂಸ್ಥೆಯ ವರದಿ ಪ್ರಕಾರ 2003ರಲ್ಲಿ ಇರಾನಿನ ಸರ್ವಾಧಿಕಾರಿ ಸದ್ದಾಂ ಹುಸೇನ್ ಸುತ್ತ ಹೆಚ್ಚು ಕೇಂದ್ರೀಕೃತವಾಗಿದ್ದ ಕಮಾಂಡ್ ರಚನೆಯಿಂದಾಗಿ ಇರಾಕಿ ಪಡೆಗಳು ಸಿಲುಕೊಂಡವು. ಯಾಕಂದ್ರೆ ಪ್ರತಿಯೊಂದು ನಿರ್ಧಾರವು ಉನ್ನತ ನಾಯಕ ಸದ್ದಾಂ ಹುಸೇನ್ ಅವರಿಂದಾನೇ ಬರಬೇಕಾಗಿತ್ತು. ವರದಿ ಪ್ರಕಾರ ಇದು ನಿಯಮಿತ ಇರಾಕಿ ಸೈನ್ಯ ಮತ್ತು ರಿಪಬ್ಲಿಕನ್ ಗಾರ್ಡ್ ಘಟಕಗಳು ಪರಸ್ಪರ ಸಮನ್ವಯ ಸಾಧಿಸೋದನ್ನ ಅಡ್ಡಿಪಡಿಸಿತು. ಡಿವಿಷನ್ ಮತ್ತು ಕಾರ್ಪ್ಸ್ ಮಟ್ಟದ ಅಧಿಕಾರಿಗಳು ಸದ್ದಾಂ ಅವರ ಅನುಮೋದನೆ ಇಲ್ಲದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಇದರಿಂದಾಗಿ ಇರಾಕಿ ಸೈನ್ಯ ಸ್ವಂತವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗಲಿಲ್ಲ ಮತ್ತು ಅಮೆರಿಕ ನೇತೃತ್ವದ ಆಕ್ರಮಣವನ್ನು ತಡೆಯುವಲ್ಲಿ ವಿಫಲವಾಯಿತು. 2010ರ ವರದಿಯ ಪ್ರಕಾರ ಈ ತ್ವರಿತ ಸೋಲು ಜಾಫ್ರಿ ಮತ್ತು ಇತರ ಇರಾನಿನ ಅಧಿಕಾರಿಗಳಿಗೆ ಒಂದು ಪ್ರಮುಖ ಪಾಠ ಕೊಡ್ತು. ತಮ್ಮ ಮಿಲಿಟರಿ ಪಡೆಗಳು IRGC ಮತ್ತು ನಿಯಮಿತ ಸೈನ್ಯ ಸ್ವತಂತ್ರವಾಗಿ ಹೋರಾಡಬಹುದು ಅಂತ ಖಚಿತಪಡಿಸಿಕೊಳ್ಬೇಕು ಅನ್ನೋದನ್ನ ಅವರು ಅರಿತುಕೊಂಡ್ರು. ಸೈನಿಕರು ಪ್ರಧಾನ ಕಚೇರಿಯೊಂದಿಗೆ ಸಂಪರ್ಕವನ್ನು ಕಳೆದುಕೊಂಡರೂ ಕೂಡ ಹೋರಾಟದಿಂದ ಹಿಂಜರಿಯದ ವ್ಯವಸ್ಥೆಯನ್ನು ಅವರು ಬಯಸಿದ್ರು. ಅದೀಗ ಡಿಸೆಂಟ್ರಲೈಸ್ಡ್ ಮೊಸಾಯಿಕ್ ಡಿಫೆನ್ಸ್ ಮೂಲಕ ಸಾಧ್ಯವಾಗ್ತಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.